ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡಬೇಕಾ? ಮತ್ತೆ ತಡ, ಬನ್ನಿ ಮಾಡೋಣ. ನಾನಿಲ್ಲಿ 800 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೇನೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡ್ರ್, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2ರಿಂದ 2.5 ಸ್ಪೂನಷ್ಟು ಮೊಸರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಿಬಿಡೋಣ. ನಂತರ ಒಂದು ಬಾಣಲಿಗೆ 100 ಗ್ರಾಮ್ ಎಣ್ಣೆ, ನಾನಿಲ್ಲಿ ಫ್ಲೇವರ್ಗೆ ಸಾಸಿವೆ ಎಣ್ಣೆ ತಗೊಂಡಿನಿ, ನೀವು ರೆಗ್ಯುಲರ್ ಎಣ್ಣೆನೇ ಬಳಸ್ಬೋದು. 2 ಪಲಾವ್ ಎಲೆ, 8 ಏಲಕ್ಕಿ, 8 ಲವಂಗ, 4ರಿಂದ 5 ಮೆಣಸು, 2 ಚಕ್ಕೆ, 400 ಗ್ರಾಮು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ 800 ಗ್ರಾಮ್ ಚಿಕನ್ಗೆ ನಾನು 400 ಗ್ರಾಮ್ ಈರುಳ್ಳಿ ತಗೊಂಡಿದ್ದೇನೆ. ಈಗ ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನು ಚಿಲ್ಲಿ ಪೌಡ್ರ್, 2 ಸ್ಪೂನು ಧನಿಯಾ ಪೌಡ್ರ್, 1 ಸ್ಪೂನು ಜೀರಾ ಪೌಡ್ರ್, ಅರ್ಧ ಸ್ಪೂನು ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಬೇರೆ ಟೇಸ್ಟೇ ಕೊಡುತ್ತೆ, ಫ್ಲೇವರ್ಗೋಸ್ಕರ ಚಿಲ್ಲಿ ಫ್ಲೆಕ್ಸ್, ಸ್ವಲ್ಪ ನೀರು ಆ್ಯಡ್ ಮಾಡಿ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಂಡು 2 ಸ್ಪೂನ್ ಕಸ್ತೂರಿ ಮೇಥಿ ಪೌಡ್ರ್, ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್, ರುಬ್ಬಿದಂಥ ಟೊಮೆಟೊ ಪ್ಯೂರಿ, ನಾನು 4 ಟೊಮೆಟೊ ತಗೊಂಡಿದ್ದೀನಿ, ಅದನ್ನು 1 ಕಪ್ ಆ್ಯಡ್ ಮಾಡಿ ಆ ಟೊಮೆಟೊ ಸ್ಮೆಲ್ ಹೋಗೋ ತನಕ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಮ್ಯಾರಿನೇಟ್ ಮಾಡಿಟ್ಟಿದ್ದಂಥ ಚಿಕನ್ನ ಆ್ಯಡ್ ಮಾಡಿ ಒಂದು 4 ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡೋಣ. ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 20ರಿಂದ 25 ನಿಮಿಷ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರುಚಿಕರವಾದ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಅಥವಾ ಚಿಕನ್ ಮಸಾಲ ರೆಡಿ ಟು ಟೇಸ್ಟ್. ಮತ್ತೆ ಆಗ್ತಾಡ, ಈಗಲೇ ಒಂದು ಸಲ ಟ್ರೈ ಮಾಡಿ. ಫಾರ್ ಮೋರ್ ರೆಸಿಪೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ರುವಿ ರೆಸಿಪೀಸ್.